ಸಂಡೂರು ವ್ಯಾಪ್ತಿಯಲ್ಲಿ ಬರುವ ಎಂಎಂಎಲ್ ಗಣಿ ಕಂಪನಿಯ ವತಿಯಿಂದ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಜೇನು ಕೃಷಿ ವಿಭಾಗ ನೇತೃತ್ವದಲ್ಲಿ ಜೇನು ಸಾಕಾಣಿಕೆ ಮಾಡುವ ವಿಧಾನದ ಬಗ್ಗೆ ಸಾರ್ವಜನಿಕ ಅರಿವು ಮೂಡಿಸಿದರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಂಡೂರು ಠಾಣೆಯ ಪಿಎಸ್ಐ ವೀರೇಶ್ ರವರು ಮಾತನಾಡಿ, ವೈಜ್ಞಾನಿಕ ಕೃಷಿ ಪದ್ಧತಿಯಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯಲಾಗುತ್ತಿದೆ. ಇದರಂತೆಯೇ ತುಂಬ ಕಡಿಮೆ ವೆಚ್ಚದಲ್ಲಿ ಜೇನು ಸಾಕಾಣಿಕೆ ಮಾಡುವುದರಿಂದ ಹೆಚ್ಚಿನ ಲಾಭವನ್ನು ಗಳಿಸಬಹುದಾಗಿದೆ. ನಮ್ಮ ಆರೋಗ್ಯಕ್ಕೂ ಸಹ ಈ ಜೇನುತುಪ್ಪ ತುಂಬ ಸಹಾಯಕರವಾಗುತ್ತದೆ ಎಂದು ತಿಳಿಸಿದರು. ನಂತರ ಸಂಡೂರು ತಹಶೀಲ್ದಾರಾದ ಅನಿಲ್ ಕುಮಾರ್ ಅವರು ಮಾತನಾಡಿ, ಕೃಷಿ ವಿಶ್ವವಿದ್ಯಾನಿಲಯದ ವತಿಯಿಂದ 2 ದಿನಗಳ ಕಾಲ ಜೇನು ಸಾಗಾಣಿಕೆ ಬಗ್ಗೆ ತರಬೇತಿ ನೀಡಲಾಗುತ್ತಿದ್ದು, ಇದರ ಸದುಪಯೋಗ ಪಡೆದುಕೊಳ್ಳಲು ಸೂಚಿಸಿದರು. ಮತ್ತು ಜೇನು ಸಾಗಾಣಿಕೆ ಪದ್ಧತಿಯನ್ನು ನೀವುಗಳು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಯಶಸ್ಸು ಕಾಣುತ್ತೀರಿ ಎಂದು ತಿಳಿಸಿದರು. ತರಬೇತುದಾರರು ಮಾತನಾಡಿ, ಜೇನು ಹುಳುಗಳನ್ನು ತಂದು ಇವುಗಳು ಹೇಗೆ ಜೇನನ್ನು ಉತ್ಪತ್ತಿ ಮಾಡುತ್ತವೆ ಎನ್ನುವುದರ ಬಗ್ಗೆ ಮಾಹಿತಿ ನೀಡಿ, ಇದೇ ರೀತಿ ನೀವುಗಳು ಜೇನು ಸಾಗಾಣಿಕೆ ಪದ್ಧತಿಯ ಬಗ್ಗೆ ನೀವು ಸಂಪೂರ್ಣವಾಗಿ ಅರಿತುಕೊಂಡು ನೀವೇ ಸ್ವತಃ ಜೇನುತುಪ್ಪ ತಯಾರಿಸಬಹುದು. ಇದರಿಂದ ಸಂಡೂರಿನ ಜೇನುತುಪ್ಪ ಎಂದು ಹೊಸ ಬ್ರ್ಯಾಂಡ್ ಅನ್ನು ಸೃಷ್ಟಿ ಮಾಡಲು ಅವಕಾಶ ನಿಮ್ಮ ಕೈಯಲ್ಲಿದೆ. ಇದನ್ನು ಸದುಪಯೋಗ ಪಡೆದುಕೊಳ್ಳಲು ಜವಾಬ್ದಾರಿ ನಿಮ್ಮದಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಮೋಹನ್ ನಾಯಕ್, ಡಾಕ್ಟರ್ ವಿಜಯ್ ಕುಮಾರ್, ಎಎಚ್ಎಸ್ ಜಗದೀಶ್, ಡಿಜಿಎಂ ಭಗವಾನ್, ಡಿಜಿಎಂ ಬಸವರಾಜ್ ಹಾಗೂ ಸಂಡೂರು ತಾಲೂಕಿನ ಹಲವರು ಸ್ವಸಹಾಯ ಮಹಿಳಾ ಸಂಘಗಳು, ವಿವಿಧ ಇಲಾಖೆ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸುಮಾರು 50 ಸ್ವಾವಲಂಬಿ ಮಹಿಳೆಯರಿಗೆ ಸರ್ಟಿಫಿಕೇಟ್ ಹಾಗೂ ಕೃಷಿ ಪರಿಕರಗಳನ್ನು ವಿತರಿಸಲಾಯಿತು. ವರದಿಗಾರ ರಾಜು ಪಳ್ಳೆಗರ್, A to Z ನ್ಯೂಸ್, ಸಂಡೂರು ತಾಲೂಕು. ಯಾರು ಆಧುನಿಕ ಕೃಷಿ ಪದ್ಧತಿನ ಯಾರು ಸ್ವಲ್ಪ ಸೈಂಟಿಫಿಕ್ ವೇಸ್ ಅಲ್ಲಿ ಇದನ್ನು ಮಾಡ್ತಾರೆ, ಕೃಷಿನ ಅಳವಡಿಸಿಕೊಡ್ತಾರೆ, ಅವರು ಒಳ್ಳೆಯ ಆದಾಯನ ತಗೋತಾರೆ ಕೃಷಿಯಲ್ಲಿ. ಅಂಥದ್ದೊಂದು ಕಾರ್ಯಕ್ರಮ ಈಗ ನಿಮ್ಗೆಲ್ಲರಿಗೂ ಜೇನು ಸಾಕಾಣಿಕೆ ಪದ್ಧತಿ ಬಗ್ಗೆ MML ಅವರು ಒಂದು ಕಾರ್ಯಾಗಾರನ 2 ದಿನದ ಕಾರ್ಯಾಗಾರನ ನಡೆಸಿಕೊಡಲು ಒಂದು ಯೋಜನೆ ರೂಪಿಸುತ್ತಾರೆ. ಇದಕ್ಕೆ ತಮಗೆಲ್ಲ ತರಬೇತಿ ಕೊಡಲು GKVK ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಅಂತೇಳಿ ಇದು ನಮ್ಮ ಕರ್ನಾಟಕದಲ್ಲಿಯೇ ಪ್ರತಿಷ್ಠಿತ ಕಾಲೇಜು. ಅಲ್ಲಿಂದ ಮೋಹನ್ ಕುಮಾರ್ ಸರ್ ಮತ್ತು ವಿಜಯ್ ಕುಮಾರ್ ಸರ್ ಬಂದಿದ್ದಾರೆ. ಅವ್ರು ಏನು ಹೇಳ್ತಾರೆ 2 ದಿನಗಳನ್ನೆಲ್ಲ ನಾವು ಸಂಪೂರ್ಣವಾಗಿ ತಿಳ್ಕೊಂಡು ಅದರ ಪ್ರಕಾರನೇ ಈ ಬಿ ಹೈವ್ ಇದರ ಜೇನು ಸಾಕಾಣಿಕೆ ಸಂಬಂಧಪಟ್ಟಂಗೆ ಎಲ್ಲ ತಿಳ್ಕೊಂಡು ಆ ಪದ್ಧತಿನ ಅಳವಡಿಸ್ಕೊಂಡ್ರೆ ನಾವು ಇನ್ನೂ ಹೆಚ್ಚಿಗೆ ನಮ್ಮ ಏನಿದು ಕೃಷಿಯಲ್ಲಿ ನಾವು ನಮ್ಮ ದೇಶನ ಇಂಪ್ರೂವ್ಮೆಂಟ್ ಮಾಡ್ಬೋದು. ಆಹಾರ ಧಾನ್ಯಗಳ ಪ್ರೊಡಕ್ಷನ್ ಉತ್ಪಾದನೆಯನ್ನು ಜಾಸ್ತಿ ಮಾಡ್ಬೋದು. ಹಾಗಾಗಿ ಸಾಹೇಬರು ಏನು ಹೇಳ್ತಾರೆ 2 ದಿನಗಳ ಕಾರ್ಯಾಗಾರದಲ್ಲಿ ಏನು ಹೇಳ್ತಾರೆ ಅದನ್ನೆಲ್ಲ ಸರಿಯಾಗಿ ತಿಳ್ಕೊಂಡು ನೀವು ಎಸ್ಪೆಷಲಿ ಇದಕ್ಕೆ ಏನು ನಾವು ಇನ್ವೆಸ್ಟ್ಮೆಂಟ್ ಅಂತ ಏನು ಇರೋದಿಲ್ಲ ಜಾಸ್ತಿ. ಇಲ್ಲೇ ನಮ್ಮ ಸುತ್ತಮುತ್ತಲಿರೋ ಹೂವು ನಾವು ಫ್ಲೋರಾ ಫಾನಾ ಅಂತ ಕರಿತೀವಿ, ಎಲ್ಲ ಫ್ಲೋರಲ್ ಅಂತಂದರೆ ಇಲ್ಲ, ನಮ್ಮ ಸುತ್ತಮುತ್ತಲು ಏನೇನು ಗಿಡಗಳಿರ್ತವೆ ಅದೇ ಗಿಡದಿಂದ ತೊಗೊಂಬಂದು ಅದು ಜೇನುಗಳನ್ನ ಜೇನು ನಮಗೆ ಕೊಡ್ತದೆ. ಜೇನು ಹುಳು, ಈ ಜೇನು ಇಂದನೂ ತುಂಬ ನಮಗೆ ನಾವು ಆರೋಗ್ಯವಾಗಿ ಇರಲು ಜೇನು ಭಾಳ ಇಂಪಾರ್ಟೆಂಟು. ಅದನ್ನು ಕೂಡ ಇದನ್ನು ನಮಗೆ ಪ್ರೊಡಕ್ಷನ್ ಕೊಡ್ತೈತೆ. ಹಾಗಾಗಿ ಎಲ್ಲರೂ ಈ 2 ದಿನದ ಕಾರ್ಯಾಗಾರದ ಏನಿದೆ ಸರಿಯಾಗಿ ತಿಳ್ಕೊಂಡು ಇದನ್ನು ನೀವು ಅಡಾಪ್ಟ್ ಮಾಡಿಕೊಂಡ್ರೆ ನಮ್ಮ ಸಂಡೂರು ತಾಲೂಕಿನಲ್ಲಿ ಈ ಮುಂದಿನ ದಿನದಲ್ಲಿ ನಮ್ಮ ಸಂಡೂರು ತಾಲೂಕು ಜೇನು ಉತ್ಪಾದನೆಯಲ್ಲಿ ಉತ್ತಮ ಕಾರ್ಯವನ್ನು ಮಾಡಬೇಕು. ಬಹಳಷ್ಟು ಏನಾದರೂ ಕೆಲಸ ಇಟ್ಟರೆ ಏನಾದರೂ ಕೆಲಸ ಮಾಡಿದರೆ ಭಾಳ ಶ್ರದ್ಧೆಯಿಂದ ಮಾಡ್ತಾರೆ. ಈ ಕೆಲಸವನ್ನು ನೀವು ಇದೇ ರೀತಿ ಈ ತರಬೇತಿಯನ್ನು ಪಡೆದು ತಾವು ಈ ತರಬೇತಿಯ ಉದ್ದೇಶ ಈಡೇರಬೇಕಂದ್ರೆ ತಾವು ಇದನ್ನ ತರಬೇತಿಯನ್ನು ಪಡೆದುಕೊಂಡು ತಾವು ತಮ್ಮ ಈ ಜೇನು ಸಾಕಾಣಿಕೆ ವಿಚಾರದಲ್ಲಿ ಏನು ಮಾಹಿತಿಯನ್ನು ಪಡೆದುಕೊಂಡು ಇದರಿಂದ ತಾವು ಯಶಸ್ವಿಗೊಂಡ್ರೆ ಈ ಕಾರ್ಯಕ್ರಮದ ಉದ್ದೇಶ ಮತ್ತು ಏನು ಇದ್ರದ್ದು ಉದ್ದೇಶ ಏನಿದೆ ಅದು ಸಾಕಾರ ಆಗ್ತೈತೆ ಅಂತ ಹೇಳ್ತಾ ಇದರ ತರಬೇತಿಯ ಎಲ್ಲ ಅಂಶಗಳನ್ನು ತಾವೆಲ್ಲರೂ ಗಮನ ಇಟ್ಟು ಕೇಳಬೇಕು. ಏನಾದರೂ ಡೌಟ್ಸ್ ಇದ್ರೂ ಸಹ ಅವರು 2 ದಿನ ಕಾರ್ಯಕ್ರಮ ಇರೋದ್ರಿಂದ ವಿಸ್ತೃತವಾಗಿ ಆಗ್ತದೆ. ಏನೋ ಸಣ್ಣ 1 ತಾಸು 2 ತಾಸು ವರ್ಕ್ಶಾಪ್ ಆದರೆ ಮಾಹಿತಿ ಸರಿಯಾಗಿ ಆಗಲ್ಲ. 2 ದಿನ ಕಾರ್ಯಕ್ರಮ ಆಗಿರೋದ್ರಿಂದ ಭಾಳಷ್ಟು ವಿಷಯಗಳು ನೀವು ತಿಳ್ಕೊಳ್ಳೋಕ್ಕೆ ಒಂದು ಅವಕಾಶ ಇದೆ. MSc ಎಪಿಕಲ್ಚರ್ ಅಂದರೆ ಜೇನು ಕೃಷಿ ಶಾಸ್ತ್ರದಲ್ಲೇ ಓದೋದು 2 ವರ್ಷ. ಆ ಹುಡುಗರಿಗೆ ತರಬೇತಿ ಕೊಡ್ತೇವೆ, ಡಿಗ್ರಿ ಪ್ರೋಗ್ರಾಮ್ ಕೊಡ್ತೇವೆ, ಡಿಗ್ರಿನೂ ಕೊಡ್ತೇವೆ. ಅವ್ರು 2 ವರ್ಷ ಕಲ್ತಿದ್ದನ್ನು ಕಲಿಬೇಕಾಗಿದ್ದನ್ನು ನಾವಿಲ್ಲಿ 2 ದಿವಸದಲ್ಲಿ ಹೇಳ್ಕೊಡೋದು ಭಾಳ ಕಷ್ಟ. ಯಾಕಂದರೆ ನಿಮಗೆ ಮೊದಲನೇದಾಗಿ ಈ ಜೇನು ಕೃಷಿ ಬಗ್ಗೆ ಅಷ್ಟು ಗೊತ್ತಿರುತ್ತಲ್ಲ, ಜೇನು ಸಾಕಣೆ ಮಾಡೋದು, ಅದ್ರ ಒಳಗಡೆ ಏನೇನು ಮಾಡಬೇಕು ಮುಂದೆ ಅಷ್ಟು ಮೊದಲಿಂದ ಅನುಭವ ಇರೋಲ್ಲ. ಈಗ ರಾಗಿ ಬೆಳೆ ಅಂದರೆ ಬೆಳಿತೀರಾ, ಸನ್ಫ್ಲವರ್ ಸೂರ್ಯಕಾಂತಿ ಬೆಳೆ ಅಂದರೆ ಬೆಳಿತೀರಾ, ಹತ್ತಿ ಬೆಳೆ ಅಂದರೆ ಬೆಳಿತೀರಾ. ಯಾಕಂದರೆ ನೀವು ತಲಾಂತರದಿಂದ ಅವ್ರು ಮಾಡ್ಕೊಂಡು ಬಂದಿದ್ದೀರಾ. ಆದರೆ ಜೇನು ಕೃಷಿ ಯಾರು ಮಾಡಿರಲ್ಲ. ಸಂಡೂರು ಜೇನುತುಪ್ಪ ಅಂತಾನೆ ಒಂದು ಬಾಟ್ಲು ಬ್ರ್ಯಾಂಡ್ ಮಾಡಿ ನೀವು ಮಹಿಳೆಯರು ಯಂಗ್ಸ್ಟರ್ಸ್ ಇರೋರೆಲ್ಲ ಇದು ಮಾಡಿಕೊಂಡು ಇನ್ನೂ ಮುಂದುವರಿಸಿ ಇದನ್ನು. ನಾಳೆ ಸಹ ಕರ್ನಾಟಕದಲ್ಲಿ ಒಂದು ಸಂಡೂರು ಬ್ರ್ಯಾಂಡ್ ಅಂತ ಒಂದು ಜೇನುತುಪ್ಪ ಸಿಗುತ್ತಪ್ಪ ಅಂತ ಎಲ್ರಿಗೂ ಬರ್ತದೆ. ವೆರಿ ಗುಡ್. ಏನಿದೆಯೋ ನಿಮ್ಮ ಸಂಘ ಇದ್ರೆ ಅದ್ರ ಕಡೆಯಿಂದನೂ ಏನೋ ಒಂದು ಮಾಡಿ ಒಟ್ಟಿನಲ್ಲಿ ಇದನ್ನು ಇಲ್ಲಿಗೆ ನಿಲ್ಲಿಸಬೇಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. A to Z